ಓಕೆ, ಲಾಸ್ಟ್ ಇನ್ನೊಂದ್ಸಲ ನೋಡೋದಾದ್ರೆ ಡಿಎನ್ಎ ಇಸ್ ಅ ಬೆಟರ್ ಜೆನೆಟಿಕ್ ಮಟೀರಿಯಲ್ ಕಂಪೇರ್ ಟು ಆರ್ಎನ್ಎ. ವೈ ಅಂತ ಹೇಳಿ ಒಂದು ಎನ್ಯುವಲ್ ಎಕ್ಸಾಮ್ ಒಳಗೆ ಕ್ವಶನ್ ಕೇಳಿದ್ದಾರೆ. ಓಕೆ, ಇಲ್ಲಿ ಮಕ್ಕಳು ನೀವು ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ. ಏನ್ ಕನ್ಫ್ಯೂಷನ್ ಅಂತಂದ್ರೆ ರೈಟ್ ದ ಡಿಫರೆನ್ಸ್ ಬಿಟ್ವೀನ್ ಡಿಎನ್ಎ ಅಂಡ್ ಆರ್ಎನ್ಎ. ನಾವು ಹಿಂದಿನ ಕ್ಲಾಸ್ ಅಲ್ಲಿ ಸ್ಟ್ರಕ್ಚರ್ ಆಫ್ ಡಿಎನ್ಎ ಆಗಿದ್ಮೇಲೆ ನೋಡಿದೀವಿ. ಡಿಫರೆನ್ಸ್ ಬಿಟ್ವೀನ್ ಡಿಎನ್ಎ ಅಂಡ್ ಆರ್ಎನ್ಎ ಅಂತಂದ್ರೆ ಅಲ್ಲಿ ಡಬಲ್ ಸ್ಟ್ಯಾಂಡರ್ಡ್, ಸಿಂಗಲ್ ಸ್ಟ್ಯಾಂಡರ್ಡ್, ಯಾಕಂದ್ರೆ ಈ ತರ ಮಕ್ಕಳು ಒಂದು ವರ್ಷ ಬರ್ದಿದ್ದನ್ನ ನೋಡಿದೀವಿ. ಅಲ್ಲಿ ಮಕ್ಕಳು ಕನ್ಫ್ಯೂಷನ್ ಏನ್ ಕೇಳಿರೋರು, ಡಿಎನ್ಎ ಇಸ್ ಅ ಬೆಟರ್ ಜೆನೆಟಿಕ್ ಮಟೀರಿಯಲ್ ಕಂಪೇರ್ ಟು ಆರ್ಎನ್ಎ. ಅವಾಗ ಒಂದ್ ಕಡೆ ಡಿಎನ್ಎ ಹೆಡ್ಡಿಂಗ್ ಹಾಕಿ ಇನ್ನೊಂದ್ ಕಡೆ ಆರ್ಎನ್ಎ ಅಂತ ಹಾಕಿ ಬರ್ದಿದ್ದೇನು ಅಂತಂದ್ರೆ ಡಿಎನ್ಎ ಡಬಲ್ ಸ್ಟ್ಯಾಂಡರ್ಡ್, ಆರ್ಎನ್ಎ ಸಿಂಗಲ್ ಸ್ಟ್ಯಾಂಡರ್ಡ್. ಓಕೆ, ಡಿಎನ್ಎ ಇಸ್ ಆಫ್ ಒನ್ ಟೈಪ್, ಆರ್ಎನ್ಎ ಇಸ್ ಆಫ್ 3 ಟೈಪ್. ಓಕೆ, ನೈಟ್ರೋಜನ್ ಬೇಸಸ್ ಎಡಿನೈನ್, ಗ್ವಾನೈನ್, ಥೈಮಿನ್, ಸೈಟೋಸಿನ್. ಅಲ್ಲಿ ಆರ್ಎನ್ಎ ಒಳಗೆ ಎಡಿನೈನ್, ಗ್ವಾನೈನ್, ಸೈಟೋಸಿನ್, ಯುರಾಸಿನ್. ಓಕೆ, ಡಿಆಕ್ಸಿ ರೈಬೋ ಶುಗರ್, ರೈಬೋ ಶುಗರ್. ಈ ತರ ಡಿಫರೆನ್ಸಸ್ ಅನ್ನ ಬರ್ದಿದ್ರು. ಓಕೆ, ಅದನ್ನು ಬರೀಬಹುದು ಯಾವಾಗ ಅಂತಂದ್ರೆ ರೈಟ್ ದ ಡಿಫರೆನ್ಸ್ ಬಿಟ್ವೀನ್ ಡಿಎನ್ಎ ಅಂಡ್ ಆರ್ಎನ್ಎ ಅಂತ ಕೇಳಿದ್ರೆ, ಡಿಫರೆನ್ಸ್ ಬಿಟ್ವೀನ್ ಡಿಎನ್ಎ ಅಂಡ್ ಆರ್ಎನ್ಎ ಕೇಳಿದ್ರೆ ಅದನ್ನ ಬರೀಬೇಕು. ಬಟ್ ಇಲ್ಲಿ ಬಹಳ ಕ್ಲಿಯರ್ ಆಗಿದೆ. ಅದಕ್ಕೆ ನಾನು ಫಸ್ಟ್ ಗೆ ಕ್ವಶನ್ ಬರ್ದಿದ್ದೀನಿ. ಏನ್ ಕ್ವಶನ್ ಬರ್ದಿದ್ದೀನಿ ಅಂತಂದ್ರೆ ಎಕ್ಸಾಮ್ ಒಳಗೆ ಬರುತ್ತೆ ಏನು, ಡಿಎನ್ಎ ಇಸ್ ಅ ಬೆಟರ್ ಜೆನೆಟಿಕ್ ಮಟೀರಿಯಲ್ ಕಂಪೇರ್ ಟು ಆರ್ಎನ್ಎ. ವೈ? ಓಕೆ, ಎಸ್. ಅದಕ್ಕೆ ನೀವೇನ್ಪಾ ಅಂದ್ರೆ ಈ ಪಾಯಿಂಟ್ಸ್ ಗಳನ್ನ ಬರೀಬೇಕು. ಇಲ್ಲಿ ಬರೆದಾಗ ಅದಕ್ಕೆ ನಾನು ಎರಡು ಕಡೆನೂ ಬರೆದಿದ್ದೀನಿ. ಡಿಎನ್ಎ ಆಸ್ ಅ ಜೆನೆಟಿಕ್ ಮಟೀರಿಯಲ್, ಆರ್ಎನ್ಎ ಆಸ್ ಅ ಜೆನೆಟಿಕ್ ಮಟೀರಿಯಲ್. ಇಲ್ಲಿ ಎರಡು ಪಾಯಿಂಟ್ ಲಾಸ್ಟ್ ಮ್ಯಾಚ್ ಆಗುತ್ತೆ, ಇಲ್ಲ ಅಂತಲ್ಲ. ಬಟ್ ಡಿಎನ್ಎ ಇಸ್ ಅ ಬೆಟರ್ ಜೆನೆಟಿಕ್ ಮಟೀರಿಯಲ್ ಕಂಪೇರ್ ಟು ಆರ್ಎನ್ಎ. ವೈ ಅಂತಂದಾಗ ನಾವು ಈ ಪಾಯಿಂಟ್ಸ್ ಬರೀಬೇಕು. ಬಟ್ ಹೇಳಿದ್ರೆ ಇಲ್ಲಿ ಎವಲ್ಯೂಷನ್ ಒಳಗೆ ಫಸ್ಟ್ ಒರಿಜಿನ್ ಆಗಿರೋ ನ್ಯೂಕ್ಲಿಕ್ ಆಸಿಡ್ ಆರ್ಎನ್ಎ ಅಥವಾ ಜೆನೆಟಿಕ್ ಮಟೀರಿಯಲ್ ಆರ್ಎನ್ಎ, ನೋ ಡೌಟ್. ಬಟ್ ಮುಂದೆ ಎವಲ್ಯೂಷನ್ ಒಳಗೆ ಏನಾಯ್ತು ಅಂತಂದ್ರೆ ಆರ್ಎನ್ಎ ಅದು ಸ್ಟ್ರಕ್ಚರಲಿ ಸ್ಟೇಬಲ್ ಇರಲಿಲ್ಲ, ಮ್ಯೂಟೇಟ್ ಫಾಸ್ಟರ್ ಆಗೋದಕ್ಕೆ, ಇವನ್ ಅಲ್ಲಿ ಏನು ಬರೀ ಪ್ರೋಟೀನ್ ಸಿಂಥಸಿಸ್ ಅಷ್ಟೇ ಹೆಲ್ಪ್ ಆಗ್ಲಿಕ್ಕೆ ಅಥವಾ ಕ್ಯಾರೆಕ್ಟರ್ಸ್ ಎಕ್ಸ್ಪ್ರೆಷನ್ ಅಷ್ಟೇ ಹೆಲ್ಪ್ ಆಗ್ಲಿಕ್ಕೆ, ಸ್ಟೋರೇಜ್ ಹೆಲ್ಪ್ ಆಗಿರೋದಕ್ಕೆ ಅದೇ ಆರ್ಎನ್ಎ ಮಾಲಿಕ್ಯೂಲ್ ಇವಾಲ್ವ್ ಆಸ್ ಡಿಎನ್ಎ. ಓಕೆ, ಅದೇ ಏನಾಗಿ ಡಿಎನ್ಎ ಆಗಿ ಇವಾಲ್ವ್ ಆಯ್ತು ಅಂತ ಎಕ್ಸ್ಪರ್ಟ್ಸ್ ಹೇಳ್ತಾರೆ. ಓಕೆ, ಅದಕ್ಕೆ ನಾವಿಲ್ಲಿ ಏನ್ಪಾ ಅಂತಂದ್ರೆ ಕ್ವಶನ್ ಏನಂದ್ರೆ ಡಿಎನ್ಎ ಈಸ್ ಅ ಬೆಟರ್ ಜೆನೆಟಿಕ್ ಮಟೀರಿಯಲ್ ಕಂಪೇರ್ ಟು ಆರ್ಎನ್ಎ. ವೈ ಅಂತ ಹೇಳಿದಾಗ ಈ ಪಾಯಿಂಟ್ಸ್ ಅನ್ನು ನಾವು ಡಿಸ್ಕ್ರೈಬ್ ಮಾಡಬೇಕು. ಓಕೆ, ಡಿಎನ್ಎ ಇಸ್ ಬೆಟರ್ ಜೆನೆಟಿಕ್ ಮಟೀರಿಯಲ್ ಕಂಪೇರ್ ಟು ಆರ್ಎನ್ಎ. ವೈ? ಇಷ್ಟೇ. ಡಿಎನ್ಎ ಇಸ್ ಮೋರ್ ಸ್ಟೇಬಲ್ ಸ್ಟ್ರಕ್ಚರಲಿ. ಓಕೆ, why it is more stable structurally? Because it have only one OH group, free OH group. Next, RNA is not stable. Reason ಏನಪ್ಪಾ ಅಂದ್ರೆ it has 2 OH. Free OH ಇತ್ತು ಅಂದ್ರೆ these are highly reactive places. ಇವನ್ ನಾವು DNA ಒಳಗೂ ಏನಪ್ಪಾ ಅಂದ್ರೆ ಒಂದು ನ್ಯೂಕ್ಲಿಯೋಟೈಡ್ ಇನ್ನೊಂದು ನ್ಯೂಕ್ಲಿಯೋಟೈಡ್ ಅಟ್ಯಾಚ್ ಮಾಡ್ಬೇಕಂದ್ರೆ 3' ಈ ಫ್ರೀ OH ಪ್ಲೇಸ್ ಒಳಗೆ ಅಟ್ಯಾಚ್ ಮಾಡ್ತೀವಿ, 5' ಪ್ಲೇಸ್ ನಾವು ಮಾಡಕ್ ಆಗಲ್ಲ. ಓಕೆ, ಎಸ್, ಅದ್ ಮುಂದೆ ಬರುತ್ತೆ, ನೋಡೋಣ. ಮತ್ತೆ ಇಲ್ಲಿ 2 OH ಗ್ರೂಪ್ ಇನ್ ಆರ್ಎನ್ಎ. ಓಕೆ, ಈಸ್ ರಿಯಾಕ್ಟಿವ್. ಓಕೆ, ಅಂದ್ರೆ ಈಸಿಯಾಗಿ OH ಮೈನಸ್ ಇರೋದಕ್ಕೆ ಈಸಿಯಾಗಿ ಬೇರೆ ಗ್ರೂಪ್ ಜೊತೆಗೆ ಬಾಂಡ್ ಮಾಡ್ಬಿಡುತ್ತೆ. ನೀವು ಕೆಮಿಸ್ಟ್ರಿ ಒಳಗೆಲ್ಲ ಕಲ್ತಿರ್ತೀರಾ. ಓಕೆ, ಇನ್ನ ಡಿಎನ್ಎ ಕೆಮಿಕಲಿ ಲೆಸ್ ರಿಯಾಕ್ಟಿವ್. ಓಕೆ, ಅಲ್ಲಿ ಪ್ರಾಪರ್ಟೀಸ್ ಆಫ್ ಜೆನೆಟಿಕ್ ಮಟೀರಿಯಲ್ ಹೇಳಿದ್ವಿ ನೋಡಿ, ಇಟ್ ಶುಡ್ ಬಿ ಸ್ಟೇಬಲ್ ಸ್ಟ್ರಕ್ಚರಲಿ ಅಂಡ್ ಕೆಮಿಕಲಿ ಅಂತ ಹೇಳಿ. ಓಕೆ, ಡಿಎನ್ಎ ಏನಾಗಿರುತ್ತೆ ಅಂದ್ರೆ ಸ್ಟ್ರಕ್ಚರಲಿ ಮತ್ತೆ ಕೆಮಿಕಲಿ ಓಕೆ ಲೆಸ್ ರಿಯಾಕ್ಟಿವ್. ಇದಕ್ಕೆ ಎರಡು ಕಾರಣ ಇಲ್ಲಿ. ಒಂದು, ಥೈಮಿನ್ ಇರುವಂತಹ ಬೇಸ್ ಪೇರ್ ಒಂದು, ಪ್ಲಸ್ ಅದರ ಜೊತೆಗೆ ಡಿಆಕ್ಸಿ ರೈಬೋಸ್ ಶುಗರ್, ಡಿಆಕ್ಸಿ ರೈಬೋಸ್ ಶುಗರ್. ಓಕೆ, ರೈಬೋಸ್ ಶುಗರ್ ಡಿಆಕ್ಸಿ ರೈಬೋಸ್ ಶುಗರ್ ಅದೇ ಡಿಫರೆನ್ಸ್ ಇಲ್ಲಿ. ಆರ್ಎನ್ಎ ಕೆಮಿಕಲಿ ಮೋರ್ ರಿಯಾಕ್ಟಿವ್ ಕಂಪೇರ್ ಟು ಡಿಎನ್ಎ. ಇನ್ನ ಥೈಮಿನ್, ನಾನು ಆಗ್ಲೇ ಹೇಳಿದ್ರೆ ಥೈಮಿನ್ ನೀವು ಸ್ಟ್ರಕ್ಚರ್ ನೋಡ್ಕೊಳ್ರಿ, ಯುರಾಸಿಲ್ ಕಂಪೇರ್ ಮಾಡಿದ್ರೆ gives its more stability or additional stability to DNA. Okay, next RNA directly codes for protein synthesis, easily expresses its character. But DNA hangalla, DNA is ಒಂದು disadvantage. DNA has to depend on RNA for protein synthesis. DNA ಇಂದ direct protein synthesis ಆಗಲ್ಲ. DNA has to transfer as mRNA, then it has to transfer as protein. But RNA ಏನಪ್ಪಾ ಅಂದ್ರೆ ಡೈರೆಕ್ಟ್ ಆಗಿ ಪ್ರೋಟೀನ್ ಸಿಂಥಸಿಸ್ ಗೆ ಕೋಡ್ ಆಗುತ್ತೆ. ಅದಕ್ಕೆ ನೋಡ್ರಿ ವೈರಲ್ ಪ್ರೋಟೀನ್ಸ್ ಬಹಳ ಫಾಸ್ಟ್ ಆಗಿ ಪ್ರೊಡ್ಯೂಸ್ ಆಗುತ್ತೆ ಎಲ್ಲಿ, ಪೋಸ್ಟ್ ಸೆಲ್ಸ್ ಒಳಗೆ. ಇನ್ನ ಡಿಎನ್ಎ ಇಸ್ ಪ್ರಿಫರ್ಡ್ ಫಾರ್ ಸ್ಟೋರೇಜ್, ಅಂದ್ರೆ ಜೆನೆಟಿಕ್ ಇನ್ಫಾರ್ಮೇಶನ್ ಸ್ಟೋರೇಜ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಬಟ್ ಆರ್ಎನ್ಎ ಇಸ್ ಪ್ರಿಫರ್ಡ್ ಫಾರ್ ಟ್ರಾನ್ಸ್ಮಿಷನ್ ಆಫ್ ಜೆನೆಟಿಕ್ ಇನ್ಫಾರ್ಮೇಶನ್ಸ್.
Okay, because of these reason DNA is a better genetic material compared to RNA. ಪ್ಲೀಸ್ ನಾನು ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ, ಮಕ್ಕಳು ನೀವು ಕ್ವಶನ್ ಅನ್ನ ಸರಿಯಾಗಿ ಓದ್ಕೊಳ್ರಿ. ರೈಟ್ ದ ಡಿಫರೆನ್ಸಸ್ ಬಿಟ್ವೀನ್ DNA ಅಂಡ್ RNA ಅಂತ ಕೇಳಿದ್ರೆ ಇದನ್ನ ಬರೀಬಾರದು. ಓಕೆ, ನಾವು ಹಿಂದಿನ ಕ್ಲಾಸ್ ಅಲ್ಲಿ ಏನ್ ಕಲ್ತಿದ್ವಿ, ಹಿಂದಿನ ಕ್ಲಾಸ್ ಅಂದ್ರೆ ಅರ್ಲಿಯರ್ ಟು 3-4 ಕ್ಲಾಸ್ ಏನ್ ಕಲ್ತಿದ್ವಿ ಅಲ್ಲಿ ಅದನ್ನ DNA ಮತ್ತೆ RNA ಡಿಫರೆನ್ಸ್ ಅನ್ನು ಬರೀಬೇಕು. ಇಲ್ಲಿ ಏನಪ್ಪ ಕ್ವಶನ್ ಅಂತಂದ್ರೆ DNA is a better genetic material compared to RNA ಅಂತಂದಾಗ ಈ ಫೀಚರ್ಸ್ ಅನ್ನು ಬರೀಬೇಕು. Okay, why DNA is a better genetic material compared to RNA? Okay, give reasons. ಇವನ್ ಬರೀ, ಬಟ್ ಇದನ್ನ ಬರೀಬಾರ್ದು, ಇದ್ರ ಜೊತೆಗೆ ಅದನ್ನ ಸೇರಿಸ್ಕೊಂಡೇ ಬರೀಬೇಕು. 3 ಮಾರ್ಕ್ಸ್ ಕೇಳಿದಾಗ ಇದು ಅದು ಕಂಪೇರ್ ಮಾಡ್ಕೊಂಡೇ ಬರೀಬೇಕು. ಬೇಕಾದ್ರೆ ನೀವು ಒಂದೇ ಲೈನ್ ಒಳಗೆ ಬರೀಬಹುದು, ಏನ್ ಸಮಸ್ಯೆ ಇಲ್ಲ. ಬಟ್ ಯಾವಾಗಲೂ ಕಂಪ್ಯಾರಿಸನ್ ಇರ್ಲೇಬೇಕಲ್ಲಿ. ಕಂಪ್ಯಾರಿಸನ್ ಇದ್ರೆ ಅದೇನಾಗುತ್ತೆ ಅಂದ್ರೆ why DNA is better genetic material RNA to ಹೇಳಕ್ಕಾಗುತ್ತೆ. DNA is a more stable structurally and chemically. Okay, because it has one free OH group compared to RNA, because RNA having 2 OH group. ಹಂಗ್ ಬರೀಬಹುದು. Okay, yes, DNA is chemically less reactive. Okay, RNA is chemically more reactive. Thymine gives additional stability in DNA, but uracil mutate at faster rate. ಹಂಗೆ ಒಂದೇ ಲೈನ್ ಒಳಗೆ ನೀವು ಬರೀಬಹುದು, ಏನ್ ಸಮಸ್ಯೆ ಇಲ್ಲ. ಓಕೆ, ಎಸ್. ಇನ್ನ ನೆಕ್ಸ್ಟ್ ಕ್ಲಾಸ್ ನಾವೇನಪ್ಪ ಅಂದ್ರೆ DNA ರೆಪ್ಲಿಕೇಶನ್ ಅಂತ ಬರುತ್ತೆ, ಅದನ್ನ ಸ್ಟಾರ್ಟ್ ಮಾಡೋಣ. ಓಕೆ, ಥ್ಯಾಂಕ್ ಯು.